ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಅವ್ರ ಸ್ಮಾರ್ಟ್ಫೋನಿಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ವಿವೋ ತಗೊಳ್ಳಿ, ಓಪ್ಪೋ ತಗೊಳ್ಳಿ, ಒನ್ ಪ್ಲಸ್, ರಿಯಲ್ಮಿ, ಶಾಮಿ, ರೆಡ್ಮಿ, ಐಕು, ಈ ಎಲ್ಲ ಬ್ರ್ಯಾಂಡ್ಗಳು ಕೂಡ 6000 mAh ಕೆಪಾಸಿಟಿ ಬ್ಯಾಟ್ರಿ ಕೇಳ್ತೀರಾ, 7000 mAh ಕೆಪಾಸಿಟಿ, 8000, ಕೆಲವೊಂದು ಬ್ರ್ಯಾಂಡ್ಗಳ ಫೋನ್ ಅಂತೂ 10,000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಲಾಂಚ್ ಆಗಿಬಿಟ್ಟಿದೆ. ಆದರೆ ಈ ಎರಡು ಬ್ರ್ಯಾಂಡ್ಗಳು ಮಾತ್ರ ಇನ್ನೂ 5,000 mAh ಕೆಪಾಸಿಟಿಯಲ್ಲೇ ಸ್ಟಕ್ ಆಗವ್ರೆ. ಯಾರಪ್ಪ ಅಂದರೆ ಒನ್ ಪ್ಲಸ್, ಸ್ಯಾಮ್ಸಂಗ್ ಮತ್ತು ಆಪಲ್. ಒಂದು ಆಪಲ್ ಮತ್ತಿನ್ನೊಂದು ಸ್ಯಾಮ್ಸಂಗ್. ಅಲ್ಲ ಗುರು, ಈ ಎರಡು ಕಂಪ್ನಿಗಳು ಅಷ್ಟು ದೊಡ್ಡ ಕಂಪ್ನಿಗಳು. ಈ ಸಣ್ಣ ಸಣ್ಣ ಫೋನ್ ಬ್ರ್ಯಾಂಡ್ಗಳೇ ದೊಡ್ಡ ದೊಡ್ಡ ಬ್ಯಾಟ್ರಿ ಹಾಕಿ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿರುವಂಥ ಆಪಲ್ಲು, ಸ್ಯಾಮ್ಸಂಗ್ ಅವ್ರಿಗೆ ಏನಾಗಿದೆ, ಅವರು ಕೂಡ ಹಾಕ್ಬೋದಲ್ಲ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ. ಆದರೆ ಇನ್ನೊಂದು ಸೈಡನ್ನು ನಾವು ನೋಡೋದಕ್ಕೆ ಹೋದರೆ, ಯೂಶಲಿ ಈ ದೊಡ್ಡ ದೊಡ್ಡ ಬ್ಯಾಟ್ರಿ ಇರುವಂಥ ಫೋನ್ಗಳಲ್ಲಿ ತುಂಬ ಕಾಂಪ್ಯಾಕ್ಟಾಗಿ, ಡೆನ್ಸ್ ಆಗಿ ಬ್ಯಾಟ್ರಿಯನ್ನು ಬಿಲ್ಡ್ ಮಾಡಿರ್ತಾರೆ, ಆಯಿತಾ. ಸೊ ನೋಡ್ಬೋದು ನೀವು, ದೊಡ್ಡ ಬ್ಯಾಟ್ರಿ ಇರುತ್ತೆ, ಬಟ್ ಫೋನ್ ತುಂಬ ತಿನ್ನಾಗಿರುತ್ತೆ. ಸೊ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಚಾನ್ಸಸ್ ಕಡಿಮೆ ಇರ್ಬೋದು, ಬಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಯಾವುದೇ ಆದರೂ ಇದ್ದೇ ಇರುತ್ತೆ. ಸೊ ಈ ಕಾರಣಕ್ಕೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಆಪಲ್ ಮತ್ತು ಸ್ಯಾಮ್ಸಂಗ್ ಅವರು ಆ ಒಂದು ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನಾರ್ಮಲಿ ಈ 5,000 mAh ಕೆಪಾಸಿಟಿ ಬ್ಯಾಟ್ರಿ ಏನಿರುತ್ತೆ ಫೋನ್ಗಳಲ್ಲಿ, ಅದು ಆಲ್ರೆಡಿ ತುಂಬ ಕಾಂಪ್ಯಾಕ್ಟ್ ಆಗಿ, ಡೆನ್ಸ್ ಆಗಿ ಬಿಲ್ಡ್ ಆಗಿರುತ್ತೆ. ಏನಾದರೂ ಈ 5,000 mAh ಕೆಪಾಸಿಟಿ ಬ್ಯಾಟ್ರಿ ಫೇಲ್ ಆಯಿತು, ಡ್ಯಾಮೇಜ್ ಆಯಿತು ಅಂದರೆ ಅದೇ ತುಂಬ ಜಾಸ್ತಿ ಎಕ್ಸ್ಪ್ಲೋಡ್ ಆಗುತ್ತೆ, ಆಯಿತಾ. ನಿಮ್ಮ ಪಾಕೆಟಲ್ಲಿ ಇದ್ಬಿಟ್ರೆ ಲಿಟ್ರಲಿ ಅದು ನಿಮ್ಮ ಬಾಡಿಯನ್ನು ಬರ್ನ್ ಮಾಡೋ ಸಾಧ್ಯತೆ ಇರುತ್ತೆ, ತುಂಬ ಡೇಂಜರಸ್ ಲೆವೆಲ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು 10,000 mAh ಕೆಪಾಸಿಟಿ ಬ್ಯಾಟ್ರಿ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಅದು ಇನ್ನೂ ಡೆನ್ಸ್ ಆಗಿರುತ್ತೆ ಗುರು. ಎಷ್ಟೋ ಸಲ 5,000 mAh ಕೆಪಾಸಿಟಿ ಬ್ಯಾಟ್ರಿ ಎಷ್ಟಿರುತ್ತೋ ಆಲ್ಮೋಸ್ಟ್ ಅಷ್ಟೇ ಸೈಜಿಗೆ 10,000 mAh ಕೆಪಾಸಿಟಿ ಬ್ಯಾಟ್ರಿ ಕೂಡ ಬರ್ತಾ ಇದೆ. ಅಷ್ಟು ಕಾಂಪ್ಯಾಕ್ಟಾಗಿ, ಅಷ್ಟು ಡೆನ್ಸ್ ಆಗೋದನ್ನು ಬಿಲ್ಡ್ ಮಾಡಿರ್ತಾರೆ. ಸೊ ಎಕ್ಸ್ಪ್ಲೋಷನ್ ಆದರೆ, ಡ್ಯಾಮೇಜ್ ಆಗಿ ಅದೇನಾದರೂ ಫೇಲ್ಯೂರ್ ಆಯಿತು ಅಂದರೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಎಷ್ಟು ಎಕ್ಸ್ಪ್ಲೋರ್ಡ್ ಆಗಿತ್ತು ಅದ್ರ ಡಬಲ್ ಲೆವೆಲ್ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಸೊ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಜೇಬಲ್ಲಿದ್ದಾಗ ಅದು ಆ ಲೆವೆಲ್ ಎಕ್ಸ್ಪ್ಲೋಷನ್ ಆಯಿತು ಅಂದರೆ ಮನುಷ್ಯ ಬದುಕೋದು ತುಂಬ ಕಷ್ಟ ಆಗಿಬಿಡುತ್ತೆ. ಮೊನ್ನೆ ಯಾವುದೋ ವೈರಲ್ ವಿಡಿಯೋ ನೋಡ್ತಾ ಇದ್ದೆ, ಯಾರೋ ರಿಪೇರಿ ಶಾಪಲ್ಲಿ ಯಾರೋ ಒಬ್ಬ ಮೂರ್ಖ ಅವನ ಬಾಯಲ್ಲಿ ಬ್ಯಾಟ್ರಿನ ಕಚ್ಚಿ ಅದೇ ಯಾವ ಲೆವೆಲ್ಗೆ ಸಣ್ಣ ಬ್ಯಾಟ್ರಿ, ಅದು ಯಾವುದೋ ನಂಗೆ ಅನ್ನಿಸ್ದಂಗೆ ಅದೇ ಯಾವ ಲೆವೆಲ್ಗೆ ಎಕ್ಸ್ಪ್ಲೋರ್ಡ್ ಆಯಿತು ಅಂತ. ಇನ್ನು 10,000 mAh ಕೆಪಾಸಿಟಿ ಅಷ್ಟು ಕಾಂಪ್ಯಾಕ್ಟಾಗಿ ಬಿಲ್ಡ್ ಆಗಿರುತ್ತೆ. ಅದೇನಾದರೂ ಫೇಲ್ಯೂರ್ ಆಗಿ, ಅದೇನಾದರೂ ಅಂದರೆ ನೋಡಿ, ಫೇಲ್ಯೂರ್ ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ಆದರೂ ಹಾಗೇ ಆಗುತ್ತೆ. ಹೌದು, ಚಾನ್ಸಸ್ ಕಡಿಮೆ ಇರ್ಬೋದು, 0.001% ಆದರೂ ಆಗ್ಬೋದು. ಬಟ್ 100,000 ಒಬ್ರಿಗೆ ಆಯಿತು ಅಂತ ಅಂದ್ಕೊಳ್ಳಿ, ಆದರೂ ಎಷ್ಟು ಜನ ಫೋನ್ ತೊಗೋತಾರೆ, ಎಷ್ಟು ಜನಕ್ಕೆ ಆ ರೀತಿ ಆಗ್ಬೋದು. ಅದು ಕೂಡ ಪ್ರಾಣ ಹೋಗೋ ಲೆವೆಲಿಗೆ ಎಕ್ಸ್ಪ್ಲೋರ್ಡ್ ಆಯಿತು ಅಂತ ಅಂದರೆ ತುಂಬ ಕಷ್ಟ. ಅದು ಕೂಡ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಈ ಆಪಲ್ ಮತ್ತು ಸ್ಯಾಮ್ಸಂಗ್ ಅವರು ಈ ಒಂದು ರಿಸ್ಕ್ ಅಂತ ತಗೊಳ್ಳೋಕೆ ರೆಡಿನೇ ಇಲ್ಲ. ಸೊ ಇದೇ ಕಾರಣಕ್ಕೆ ನೀವು ನೋಡ್ಬೋದು, ಸ್ಯಾಮ್ಸಂಗ್ ಅವ್ರದ್ದು ಗ್ಯಾಲಕ್ಸಿ S21 ಅಲ್ಟ್ರಾದಲ್ಲೂ ಕೂಡ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು. S21 ಅಲ್ಟ್ರಾ ಆದಮೇಲೆ S22 ಬಂತು, S23 ಬಂತು, S24 ಬಂತು, S25 ಬಂತು, S26 ಈಗ ಕೆಲವು ದಿನಗಳಿಗೆ ಆಲ್ರೆಡಿ ಮೋಸ್ಟ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅದು ಲಾಂಚ್ ಆಗಿರುತ್ತೆ. ಆ ಫೋನಲ್ಲೂ ಕೂಡ ರೂಮರ್ಸ್ಗಳ ಪ್ರಕಾರ 5,000 mAh ಕೆಪಾಸಿಟಿ ಬ್ಯಾಟ್ರಿನೇ ಇರುತ್ತಂತೆ. ಕಳೆದ 5 ವರ್ಷಗಳಲ್ಲಿ ಸ್ಯಾಮ್ಸಂಗ್ ಅವ್ರ ಬ್ಯಾಟ್ರಿ ಕೆಪಾಸಿಟಿನ ಇನ್ಕ್ರೀಸೇ ಮಾಡಿಲ್ಲ, ಅದೇ ಲೆವೆಲ್ನಲ್ಲಿದ್ದಾರೆ. ನಂಗೆ ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ ಅಂತ. ಈವನ್ ಆಪಲ್ನವರು ಕೂಡ ಅಷ್ಟೇ, ಅವರು ಇನ್ನೂ ಕಡಿಮೆ 4,000, 4,500. ಈಗ ಲೇಟೆಸ್ಟ್ ಐಫೋನ್ ಪ್ರೋ ಮ್ಯಾಕ್ಸಲ್ಲೆಲ್ಲ 5,000 mAh ಕೆಪಾಸಿಟಿ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಅವ್ರ ಬುದ್ಧಿ ಕಲ್ತಿದ್ದು ಎಲ್ಲಿ ಗೊತ್ತಾ, ಆ್ಯಕ್ಚುಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 7 2016ನೇ ಇಸ್ವಿಯಲ್ಲಿ ಅವ್ರು ಲಾಂಚ್ ಮಾಡ್ತಾರೆ, ಆಯಿತಾ. ನೋಟ್ 7 ಅದು ಯಾವ ಲೆವೆಲಿಗೆ ಬ್ಲಾಸ್ಟ್ ಆಗ್ತಾ ಇತ್ತು ಅಂತ ಅಂದರೆ, ಒಬ್ಬರು ಇಬ್ಬರು ಆದರೆ ಏನು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ತುಂಬ ಜನ ರಿಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಈ ಗ್ಯಾಲಕ್ಸಿ ನೋಟ್ 7 ಬ್ಲಾಸ್ಟ್ ಆಗ್ತಾ ಇದೆ ಅಂತ. ಆ ಒಂದು ಫೋನಲ್ಲಿ 3,500 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು, ಬರೀ 3,500 mAh ಕೆಪಾಸಿಟಿ ಬ್ಯಾಟ್ರಿ. ಸ್ಯಾಮ್ಸಂಗ್ ಅವ್ರಿಗೆ ಅದೆಷ್ಟು ದೊಡ್ಡ ಹೊಡೆತವನ್ನು ಬೀಳ್ತು ಅಂದರೆ, ಸೇಲ್ಸನ್ನೇ ಸ್ಟಾಪ್ ಮಾಡ್ತಾರೆ. ಸೇಲ್ಸನ್ನು ಸ್ಟಾಪ್ ಮಾಡಿ ಅಪ್ಡೇಟ್ ಬಿಡ್ತಾರೆ ಆ ಫೋನ್ಗೆ. ಆ ಫೋನ್ ಬರೀ 30% ಚಾರ್ಜ್ ಆಗೋ ರೀತಿ.
30% ಬರೀ, ಅಂದರೆ ಬ್ಲಾಸ್ಟ್ ಆಗಬಾರ್ದು ಅಂದ್ಬಿಟ್ಟು ಬರೀ 30% ಮಾತ್ರ ಚಾರ್ಜ್ ಆಗೋ ರೀತಿ ಮಾಡಿರ್ತಾರೆ ಫೋನ್ನ. ಅದ್ರ ಕೆಪಾಸಿಟಿಯನ್ನೇ ಅಪ್ಡೇಟ್ ಮುಖಾಂತರ ಕಡಿಮೆ ಮಾಡಿರ್ತಾರೆ. ಆಮೇಲೆ ಈ ಎಲ್ಲ ಏನು ಸೇಲ್ ಆಗಿತ್ತು ಈ ನೋಟ್ 7 ಎಲ್ಲರೂ ರಿಕಾಲ್ ಮಾಡ್ತಾರೆ, ದುಡ್ಡು ವಾಪಸ್ ಕೊಟ್ಟು ಫೋನ್ಗಳನ್ನ ವಾಪಸ್ ತಗೋತಾರೆ, ರೀಫಂಡ್ ಮಾಡ್ತಾರೆ ಎಲ್ರಿಗೂ ಕೂಡ. ಮತ್ತು ಬ್ಯಾಟ್ರಿಯನ್ನು ಎಷ್ಟೋ ಕಡೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಸೊ ಅವ್ರದ್ದು ಲಾಸ್ ಮಾಡಿಕೊಂಡು. ಆಮೇಲೆ ನೆಕ್ಸ್ಟ್ ಇಯರ್ ಬುದ್ಧಿ ಕಲ್ತ್ಕೋತಾರೆ. ನೋಟ್ 7 3,500 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದದ್ದನ್ನು ನೋಟ್ 8 3,300 mAh ಕೆಪಾಸಿಟಿ ಮಾಡ್ತಾರೆ. ಯಾವತ್ತಾದರೂ ಕೇಳಿದಿರಾ ಒಂದು ಬ್ರ್ಯಾಂಡ್ನವರು ಈ ವರ್ಷಕ್ಕಿಂತ ಮುಂದಿನ ವರ್ಷ ನೆಕ್ಸ್ಟ್ ವರ್ಷ ಬ್ಯಾಟ್ರಿ ಕೆಪಾಸಿಟಿಯನ್ನು ಸ್ಪೆಸಿಫಿಕೇಷನ್ನ ಕಡಿಮೆ ಮಾಡಿರೋದನ್ನು? ಸೊ ಅದನ್ನು ಮಾಡ್ತಾರೆ ಸ್ಯಾಮ್ಸಂಗ್ ಅವರು, ಅಲ್ಲಿ ಬುದ್ಧಿ ಕಲ್ತ್ಕೋತಾರೆ ಸ್ಲೋ ಆಗಿ. ಆಮೇಲೆ ನೋಡಿ ಸ್ಲೋ ಆಗಿ ಬ್ಯಾಟ್ರಿಯನ್ನು ಅವ್ರು ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ 5 ವರ್ಷದಲ್ಲಿ ಮಾಡೇ ಇಲ್ಲ. ಆ ರಿಸ್ಕನ್ನು ಸ್ಯಾಮ್ಸಂಗ್ ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ಇದನ್ನು ನೋಡಿ ನಂಗೆ ಅನ್ನಿಸ್ತಂಗೆ ಆಪಲ್ನವ್ರು ಬುದ್ಧಿ ಕಲಿತಿರಬಹುದು, ಆಯಿತಾ. ನೋಡಿ ಆಪಲ್ನವರು ಕೂಡ ಅಷ್ಟೇ ಬುದ್ಧಿವಂತಿಕೆಯಿಂದ ಜಾಸ್ತಿನೇ ಮಾಡಲ್ಲ. ಅದನ್ನು ಯಾವ ಕಾಲಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನಂಗೆ ಅನ್ನಿಸ್ತಂಗೆ. ಸೊ ಒಟ್ಟಿನಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಈ ಸಣ್ಣ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು, ಶಾಮಿ ಅವು ಏನು ಸಣ್ಣದಲ್ಲ, ಬಟ್ ಸ್ಟಿಲ್ ಅವರನ್ನು ತಲೆ ಕೆಡಿಸ್ಕೊಳ್ಳೋದಂಗೆ ದೊಡ್ಡ ಬ್ಯಾಟ್ರಿಯನ್ನು ಹಾಕ್ತಾ. ಹೌದು, ನಮಗೆ ಬ್ಯಾಟ್ರಿ ದೊಡ್ಡದು ಬೇಕು, ನಮಗೆ 2 ದಿನ 3 ದಿನ ಬ್ಯಾಟ್ರಿ ಬ್ಯಾಕಪ್ ಬಂತು ನನಗೂ ಖುಷಿನೇ. ಫೋನಲ್ಲಿ ದೊಡ್ಡ ಬ್ಯಾಟ್ರಿ ಕೊಟ್ಟರೆ ನನಗೂ ಖುಷಿನೇ. ಬಟ್ ಅದನ್ನು ಇನ್ನೊಂದು ರೀತಿ ಯೋಚನೆ ಮಾಡಿದ್ರೆ ಹೌದು ಅದು ನಮಗೆ ಡೇಂಜರಸ್ ಆಗಬಹುದು. ಹಂಗಂತ ನೆಕ್ಸ್ಟ್ ಎಲ್ಲ ಬ್ರ್ಯಾಂಡ್ಗಳು ಕೂಡ ಬ್ಯಾಟ್ರಿ ಕಡಿಮೆ ಮಾಡಿ ಅಂತ ಅಂತಿಲ್ಲ. ಸೇಫ್ಟಿಯನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು, ಸೊ ಇನ್ಕ್ರೀಸ್ ಮಾಡಬೇಕು. ಎಕ್ಸ್ಪ್ಲೋರ್ ಆದರೂ ಕೂಡ ಅಂದರೆ ಹೊರಗಡೆ ಅದೇನು ಅಷ್ಟು ಎಫೆಕ್ಟ್ ಆಗದ ರೀತಿ, ಡ್ಯಾಮೇಜ್ ಆಗದ ರೀತಿ ಬ್ಯಾಟ್ರಿ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ. ಹಂಗಂತ ಆಪಲ್ ಮತ್ತು ಸ್ಯಾಮ್ಸಂಗ್ ಅವರು 5,000 mAh ಕೆಪಾಸಿಟಿ ಬ್ಯಾಟ್ರಿಯಲ್ಲಿ ಇರಲಿ, ದೊಡ್ಡದು ಮಾಡೋದು ಬೇಡ ಅಂತ ಅಲ್ಲ, ಆಯಿತಾ. ಹೌದು, ದೊಡ್ಡ ಬ್ಯಾಟ್ರಿ ಇದ್ದಷ್ಟು ತುಂಬ ಟೆನ್ಸ್ ಆಗಿರುತ್ತೆ, ಅದರಲ್ಲಿ ಎನರ್ಜಿ ಜಾಸ್ತಿ ಸ್ಟೋರ್ ಆಗಿರುತ್ತೆ. ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ಆಬ್ವಿಯಸ್ಲಿ, ಸೊ ಕಾಮನ್ ಸೆನ್ಸ್ ಅದು, ಜಾಸ್ತಿ ಎಕ್ಸ್ಪ್ಲೋಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಹೊತ್ತು ಉರಿಯುತ್ತೆ, ಅದು ಜಾಸ್ತಿ ಎನರ್ಜಿ ಇರೋದ್ರಿಂದ. ಸೊ ಎಲ್ಲ ಸೇಫ್ಟಿ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಸೊ ಅವ್ರು ಅದ್ರ ಮೇಲೆ ವರ್ಕ್ ಮಾಡಿ ಪ್ರಾಪರಾಗಿರುವಂಥ ಸ್ಟೇಬಲ್ ಬ್ಯಾಟ್ರಿಯನ್ನು ಬಿಲ್ಡ್ ಮಾಡಬೇಕು. ಡ್ಯಾಮೇಜ್ ಆಗದಿರುವಂಥದ್ದನ್ನು ಬಿಲ್ಡ್ ಮಾಡಬೇಕಷ್ಟೇ, ತುಂಬ ಸಿಂಪಲ್ ನಂಗೆ ಅನ್ನಿಸ್ತಂಗೆ. ಸೊ ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಒಂದು ಸಣ್ಣ ಅವೇರ್ನೆಸ್ ಬಂದಿದೆ ಅಂತ ಅನ್ಕೋತೀನಿ. ಹಂಗಂತ ದೊಡ್ಡ ಬ್ಯಾಟ್ರಿ ತಗೊಳ್ಳೋದು ಬೇಡ ಅನ್ನೋದಕ್ಕೆ ಹೋಗಬೇಡಿ, ಆಯಿತಾ. ಇಲ್ಲಿವರೆಗೆ ಯಾವುದೇ ಆ ರೀತಿ ಫೇಲ್ಯೂರ್ಸ್ ರಿಪೋರ್ಟ್ ಆಗಿಲ್ಲ, ಇಲ್ಲಿವರೆಗೂ ಆ ರೀತಿ ಎಕ್ಸ್ಪ್ಲೋಷನ್ ರಿಪೋರ್ಟ್ ಆಗಿಲ್ಲ, ಎಲ್ಲೂ ಡ್ಯಾಮೇಜ್ ಆಗಿ ತುಂಬ ದೊಡ್ಡ ಅನಾಹುತ ಆಯಿತು ಅನ್ನುವಂಥದ್ದು ರಿಪೋರ್ಟ್ ಆಗಿಲ್ಲ. ಹಂಗಂತ ಫ್ಯೂಚರ್ನಲ್ಲಿ ಆಗಲ್ಲ ಅಂತಲೂ ಅಲ್ಲ. ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಾಗತ್ತೆ. ಸೊ ಸ್ವಲ್ಪ ಏನಾದರೂ ಬಿತ್ತು ಡ್ಯಾಮೇಜ್ ಆಯಿತು ಅಂದ ತಕ್ಷಣ ನೀವು ಅದನ್ನು ಒಂದು ಸಲ ರಿಪೇರಿ ಮಾಡಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ ಬ್ಯಾಟ್ರಿ ಏನಾದರೂ ಹೊಗೆ ಆಗಿದೆಯಾ ಏನಾದರೂ ಅಂತ. ಸೊ ಯೂಶ್ವಲಿ ಆಕ್ಸಿಡೆಂಟ್ಸ್ ಆದ ಟೈಮಲ್ಲಿ ಇಂಟರ್ನಲ್ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ, ಆಯಿತಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯನ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.